ಕಾಂಗ್ರೆಸ್ ಮಾಡಿದ ಎಡವಟ್ಟು ವಿಜಯ್ಗೆ ತಂತು ಇಕ್ಕಟ್ಟು. ತಮಿಳುನಾಡಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂದರೂ ಆಶ್ಚರ್ಯ ಪಡಬೇಡಿ, 6 ತಿಂಗಳಲ್ಲಿ ಮರುಚುನಾವಣೆ ಆದರೂ ಆಗಬಹುದು. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ಅವಸರವೇ ಅಪಾಯಕ್ಕೆ ಕಾರಣ. ನೋಡಿ, ಕೆಲವು ಹೇಳಿಕೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಕೆಲವು ನಡೆಗಳು ಎಷ್ಟು ಮುಖ್ಯ ಆಗುತ್ತೆ. ಇವತ್ತಿನ ತಮಿಳುನಾಡಿನ ಈ ಒಂದು ಬೆಳವಣಿಗೆಗೆ ಏನೆಲ್ಲ ನಾವು ನೋಡಬಾರ್ದೆಲ್ಲ ನೋಡ್ತಾ ಇದ್ದೀವಲ್ಲ ರಾಜಕಾರಣದಲ್ಲಿ, ಅಯ್ಯೋ ಹಿಂಗೂ ಆಗ್ಬೋದಾ, ಈ ರೀತಿ ಯಾರಾದರೂ ಮಾಡ್ತಾರಾ, ಅಯ್ಯೋ ಗವರ್ನರ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, AIDMK ಯಾಕೆ ಹಿಂಗೆ ಮಾಡ್ತಾ ಇದೆ, DMK ಹೇಳ್ತಿರೋದೊಂದು ಮಾಡ್ತಿರೋದೊಂದು, ವಿಜಯ್ ಯಾಕೆ ಹಿಂಗೆ ಮಾಡಿದ್ರು, ಇಷ್ಟೆಲ್ಲ ಪ್ರಶ್ನೆಗಳಿಗೆ ಮುಗಿಯದ ಅಧ್ಯಾಯ ಅನ್ನೋ ರೀತಿಯಲ್ಲಿ ಆಗಿದೆಯಲ್ಲ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು. ಇದಕ್ಕೆ ಮೂಲ ಕಾರಣ ಯಾರು? ನಾನು ನಿಮಗೆ ದಾಖಲೆ ಸಹಿತ ಹೇಳ್ತೀನಿ, ಕಾಂಗ್ರೆಸ್ ಇದಕ್ಕೆ ಕಾರಣ ಅಂತ. ಮತ್ತು ಮುಂದೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ರಾಷ್ಟ್ರಪತಿ ಆಳ್ವಿಕೆಯ ಸಾಧ್ಯತೆ ಯಾಕಿದೆ, ಹಾಗೂ ಮರುಚುನಾವಣೆ ಆದರೆ ಯಾಕೆ ಆಗಬಹುದು. ನೋಡಿ, ಭಾಳಷ್ಟಿದೆ ಮುಂದೆ ನೋಡುವಂಥದ್ದು. ಬಹುಶಃ ರಾಷ್ಟ್ರ ರಾಜಕಾರಣದಲ್ಲೇ ಕಂಡು ಕೇಳರಿದಂತಹ ಕೆಲವು ಬೆಳವಣಿಗೆಗಳಾದರೂ ಆಶ್ಚರ್ಯ ಪಡಬೇಡಿ. ಸುಮಾರು 15 AIDMK ಶಾಸಕರು ಏನು ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ. ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದನ್ನು ಹೇಳ್ತೀನಿ. ಇನ್ನು ಫ್ಯಾಕ್ಟ್, ವಿಜಯ್ ಏನು ಮಾಡಬೇಕಿತ್ತು ಹಾಗೂ ಏನು ಮಾಡಬಾರ್ದ ಕೆಲಸ ಅವ್ರು ಮಾಡಿದ್ದೇನು, ಅದೇನೋ ಬಹುಶಃ ನಾನು ಹೇಳ್ತೀನಿ ದುರುದ್ದೇಶದಿಂದ ಅಲ್ಲ, ಅನುಭವದ ಕೊರತೆಯಿಂದ ಏನು ಮಾಡಿದ್ರು ವಿಜಯ್. ಅನುಭವಿ ಪಕ್ಷ ಕಾಂಗ್ರೆಸ್ ಮಾಡಿದಂಥ ತಪ್ಪೇನು, ರಾಷ್ಟ್ರಪತಿ ಆಳ್ವಿಕೆ ಬರುವಂಥ ಸಾಧ್ಯತೆ ಯಾಕೆ, ಮರುಚುನಾವಣೆ ನಡೆಯೋದಿದ್ರೆ ಯಾವಾಗ, 15 AIDMK ಶಾಸಕರು ಏನು ಮಾಡ್ತಾ ಇದ್ದಾರೆ. ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು ಬಹುಶಃ ನೀವೆಲ್ಲ ಬಹಳ ಕುತೂಹಲದಿಂದ ನೋಡ್ತಾ ಇದ್ದೀರಿ. ಯಾಕಂದರೆ ಅರೆ ಹಿಂಗೂ ಆಗ್ಬೋದಾ, ಇದು ಕೊನೆಯೇ ಇಲ್ವಾ, ಇನ್ನೇನು ಪ್ರಮಾಣವಚನ ಅಂತಾರೆ ಮತ್ತೆ ಮುಂದಕ್ಕೆ ಹೋಗುತ್ತೆ, ಬಂದು ಬೆಂಬಲ ಕೊಡ್ತಾರೆ ಮತ್ತೆ ವಾಪಸ್ ತಗೋತಾರೆ. ವಿಜಯ್ ಹತ್ರ ಬಂದು ನಾವು ನಿಮ್ಮ ಪರವಾಗಿದ್ದೀವಿ ಅಂತಾರೆ, ಗವರ್ನರ್ ಹತ್ರ ಹೋಗ್ಬಿಟ್ಟು ಇಲ್ಲ ನಾವು ಅವ್ರಿಗೆ ಬೆಂಬಲ ಕೊಡೋದಿಲ್ಲ ಅಂತಾರೆ. ವಿಜಯ್ಗೆ ಇಮೇಲ್ ಮೂಲಕ ಪತ್ರ ಕಳಿಸ್ತಾರೆ ಬೆಂಬಲದ್ದು, ಆ ಕಡೆ ಗವರ್ನರ್ಗೂ ಕಳಿಸ್ತಾರೆ ಇಲ್ಲ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ. ಮೊದಲು DCM ಪೋಸ್ಟ್ ಕೇಳ್ತಾರೆ, ಕಡೆಗೆ ಮಿನಿಸ್ಟರ್ ಕೇಳ್ತಾರೆ, ಕಡೆಗೆ ಬೇಡ ನಾವು DMK ಜೊತೆ ಹೋಗ್ತೀವಿ ಅಂತಾರೆ. ಏನ್ರಿ ಇವೆಲ್ಲ, ಏನು ರಾಜಕಾರಣ ನಡೀತಾ ಇದೆ. ಮತ್ತು ನೋಡಿ, ಕೆಲವರೆಲ್ಲ ಭಾಳ ಮಾನ್ಗೇಡಿ ರಾಜಕಾರಣ, ನಾಚಿಕೆಗೆಟ್ಟ ರಾಜಕಾರಣ ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ. ಹಲವರಿದ್ದಾರೆ, ಯಾರ್ಯಾರಂತ ಕೂಡ ನಾನು ಹೇಳ್ತೀನಿ. ಮೊದಲನೇದಾಗಿ ನಾನು ಹೇಳ್ತಾ ಇರೋದು ನೋಡಿ, ಕಾಂಗ್ರೆಸ್ ಹಾಗೆ ಕಾರಣ ಹೇಳ್ತೀನಿ. ಮತ್ತು ವಿಜಯ್ ಮಾಡಿದಂಥ ಒಂದು ಎಡವಟ್ಟು, ಕಾಂಗ್ರೆಸ್ದು ಭಾಳ ದೊಡ್ಡ ಎಡವಟ್ಟು, ಅದನ್ನು ಅರ್ಥ ಮಾಡಿಕೊಳ್ಳದೆ ಅನನುಭವದ ಕಾರಣ ವಿಜಯ್ ಕೂಡ ಒಂದು ತಪ್ಪು ಮಾಡಿಬಿಟ್ರು. ಕಾಂಗ್ರೆಸ್ ಮಾಡಿದ ಎಡವಟ್ಟು ಏನಪ್ಪ ಅಂದರೆ ನೋಡಿ, ಯಾವಾಗ ರಿಸಲ್ಟ್ ಬಂತು ವಿಜಯ್ಗೆ 108 ಸ್ಥಾನಗಳು ಗೆದ್ದರು, ಅವರು ಗೆದ್ದಿರುವ 2 ಸ್ಥಾನಗಳು ಸೇರಿ ಅವ್ರ ನಂಬರ್ ಎಷ್ಟು ಅಂದರೆ 107. ಹೌದಾ, ಅವ್ರೇನು ಮಾಡೋಕ್ಕಿತ್ತು, ಸೀದಾ ಗವರ್ನರ್ ಹತ್ರ ಹೋಗ್ಬಿಟ್ಟು ನೋಡಿ ನಾನು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೇನೆ TVK, ಸೊ ನನಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ಹಕ್ಕನ್ನು ಮಂಡಿಸಬೇಕಿತ್ತು. ಆದರೆ ಅಷ್ಟರೊಳಗೆ ಕಾಂಗ್ರೆಸ್ ಏನು ಮಾಡಿಬಿಡ್ತು, ಏಕಾಏಕಿ ಜ್ಞಾನೋದಯ ಆದ ಹಾಗೆ ಕಾಂಗ್ರೆಸ್ ಎದ್ನೋ ಬಿದ್ನೋ ಅಂತಲೇ ಓಡೋಗಿ ಅವರಿಗೆ ನಾವು ನಿಮಗೆ ಬೆಂಬಲಿಸ್ತೇವೆ ಅಂತ ಹೇಳಿ ಬೆಂಬಲ ಪತ್ರ ಕೊಟ್ಬಿಟ್ರು. ಅದೇನಾದರೂ ಬೇಷರತ್ತು ಬೆಂಬಲವ ಅಲ್ಲ, ಕಂಡೀಷನಲ್ ಸಪೋರ್ಟ್ ಅವ್ರು ಕೊಟ್ಟಿದ್ದು. ಅಂದರೆ ನಮಗೆ ಕ್ಯಾಬಿನೆಟ್ ಬರ್ತ್ ಕೊಡಬೇಕು, DCM ಕೇಳಿದ್ರು, ಕೊಡಲಿಲ್ಲ, ಕ್ಯಾಬಿನೆಟ್ ಬರ್ತ್ ಕೊಡಬೇಕು ಮತ್ತು ಸೆಕ್ಯುಲರ್ ವಾದಕ್ಕೆ ನೀವು ಬದ್ಧರಾಗಿರಬೇಕು, ಈ ರೀತಿ ಹಲವು ಕಂಡೀಷನ್ಗಳನ್ನ ಹಾಕಿ ಅವ್ರು ಲೆಟ್ರ್ ಕೊಟ್ಟರು. ಸೊ ಆ ಲೆಟ್ರನ್ನ ಜೋಡಿಸ್ಕೊಂಡು ಹೋಗಿ ವಿಜಯ್ ಗವರ್ನರಿಗೆ ಕೊಟ್ಟರು. ಅಲ್ಲೇ ಎಡವಟ್ಟಾಗಿದ್ದು. ಒಂದು ವೇಳೆ ವಿಜಯ್ ನೇರವಾಗಿ ನನಗೆ 107 ಸ್ಥಾನ ಬಂದಿದೆ, 108ರಲ್ಲಿ ಒಂದು ರಾಜೀನಾಮೆ ಕೊಟ್ಟರು, 107 ನಮ್ಮ ಸ್ಥಾನಗಳು, 35% ನಮಗೆ ವೋಟ್ ಸಿಕ್ಕಿದೆ, ನಾನು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೇನೆ, ನನಗೆ ಅವಕಾಶ ಕೊಡಿ ಅಂತ ಹಕ್ಕು ಮಂಡಿಸಿದರೆ ಗವರ್ನರ್ ಕೊಡಲೇಬೇಕಿತ್ತು. ಆದರೆ ಯಾವಾಗ ಕಾಂಗ್ರೆಸ್ನ ಲೆಟರ್ನ ಜೋಡಿಸಿ ಕೊಟ್ರಲ್ಲ ಅಲ್ಲಿ ಸಿಗಾಕೊಂಡ್ರು. ಕಾಂಗ್ರೆಸ್ ಲೆಟ್ರ್ ಯಾವಾಗ ಸೇರ್ಕೊಳ್ತೋ ಅವಾಗ ಗವರ್ನರ್ ನೋಡಿದ್ರು, ಅರೆ ಕಾಂಗ್ರೆಸ್ ಕಂಡೀಷನಲ್ ಸಪೋರ್ಟ್ ಕೊಟ್ಟಿದೆ, ಅದು ಕ್ಯಾಬಿನೆಟ್ ಬರ್ತ್ ಕೇಳ್ತಾ ಇದೆ. ಅಂದರೆ ಏನು ಲೆಕ್ಕ ಅಲ್ಲಿಗೆ, ಇವರು ಕೋಲೇಷನ್ ಚುನಾವಣೋತ್ತರ ಮೈತ್ರಿ ಜೊತೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ ಈ ರೀತಿ ಕಂಡೀಷನಲ್ ಸಪೋರ್ಟ್ನ ಕೊಡ್ತಾ ಇದೆ. ಅಂದರೆ ಅವರು ತನಗೆ ಬೇಕಾದ್ದನ್ನು ಇದರ ಮೂಲಕ ಪಡ್ಕೊಳ್ತಾ ಇದ್ದಾರೆ. ಇದು ಕುದುರೆ ವ್ಯಾಪಾರಕ್ಕೆ ಮುನ್ನುಡಿ ಅನ್ನೋದರ ಸೂಚನೆ. ಅದು ಕುದುರೆ ವ್ಯಾಪಾರಕ್ಕೆ ಅವಕಾಶ ಕೊಡದೆ ಅದನ್ನು ತಡೆಯಬೇಕಾದ್ದು ಗವರ್ನರ್ ಜವಾಬ್ದಾರಿ. ಮತ್ತು ನೀವು ನಿಯಮಗಳು ಕಾನೂನು ಅಂತ ನೋಡಿದ್ರು ಕೂಡ ಅತಿ ದೊಡ್ಡ ಪಕ್ಷವಾಗಿ ಹೋಗಿ ಕೇಳಿದರೆ ಆಗ ಹಕ್ಕಿತ್ತು,
ಆದರೆ ಯಾವಾಗ ಮೈತ್ರಿಯ ಪತ್ರವನ್ನು ಜೊತೆಗೆ ಸೇರಿಸಿಕೊಟ್ರೋ ವಿಜಯ್ ತಮ್ಮ ಅಧಿಕಾರವನ್ನು ಕಳ್ಕೊಂಡ್ರು. ಈಗ ಅವರು ಸರಿಯಪ್ಪ ನೀವು ಮೈತ್ರಿ ಜೊತೆ ನಂಬರ್ ಕೊಟ್ಟಿದ್ಯಾ, 5 ಸೇರಿಸಿ ಕೊಟ್ಟಿದ್ಯಾ, ಇನ್ನೂ ಬೇಕಲ್ಲ 6 ತಗೊಂಬಾ ಅಂತ ಹೇಳ್ತಾ ಇದ್ದಾರೆ. ಸೊ ಅವರೆಲ್ಲ ಆಟಾಡಿಸ್ತಾ ಇದ್ದಾರೆ. CPI CPM ಕೊಡುತ್ತೆ, VCKನೂ ಲೆಟರ್ ಕಳಿಸುತ್ತೆ, ಮುಸ್ಲಿಂ ಲೀಗು ನಾವು ನಿಮ್ಮ ಜೊತೆ ಇದ್ದೀವಿ ಅಂತಾರೆ. ಆದರೆ ಗವರ್ನರ್ ಹತ್ರ ಹೋಗ್ಬಿಟ್ಟು ನಮ್ಮ ಬೆಂಬಲ ಇಲ್ಲ ಅಂತಾರೆ. ಆ ಕಡೆ DMK ಕಡೆ ಹೋಗ್ತಾರೆ. VCK ಮಾಡಿದ್ದು ಅದನ್ನೇ, ಇಮೇಲಲ್ಲಿ ಸಪೋರ್ಟ್ನ ಕಳಿಸಿದ್ರು, ಆ ಕಡೆ ಗವರ್ನರಿಗೆ ಇಲ್ಲ ಅಂತ ಹೇಳಿದ್ರು. ಮುಸ್ಲಿಂ ಲೀಗ್ ಮಾಡಿದ್ದು ಅದನ್ನೇ, ವಿಜಯ್ಗೆ ನಮ್ಮ ಸಪೋರ್ಟ್ ಅಂತ ಹೇಳಿದ್ರು, ಕಡೆಗೆ DMK ಕಡೆ ಹೋದರು. ಈಗ CPI CPM ಅವರಿಬ್ಬರು ಮಾತ್ರ ನಾವು ಔಟ್ಸೈಡ್ ಸಪೋರ್ಟ್ ಅಂತ ಹೇಳೋದ್ರಿಂದ ಇವ್ರ ಜೊತೆ ಇದ್ದಾರೆ. 114ಕ್ಕೆ ಬಂದು ನಿಂತಿದೆ. ಮತ್ತೊಂದು ಹೇಳ್ತೀನಿ, ಟೈ ಸಿಚುಯೇಷನ್ ಇದೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈಗ ವಿಜಯ್ ನೇತೃತ್ವದ TVKಗೆ ಕಾಂಗ್ರೆಸ್ CPI CPM ಸೇರಿ 116 ಆಗಿದೆ ಅಲ್ವಾ ನಂಬರು. ಈ ಕಡೆ DMK AIDMK PMK AEMK ಹಾಗೂ VCKಗೆ ಅವ್ರ ಜೊತೆ ಇಲ್ವಲ್ಲ, ಸೇರಿದ್ರೆ ಜೊತೆಗೆ ಮುಸ್ಲಿಂ ಲೀಗ್ ಅದೆರಡು ಮತ್ತು DMDK 1 ಇಷ್ಟು ಸೇರಿದ್ರೆ ಅವ್ರದ್ದು 116 ಆಗುತ್ತೆ. ನೋಡಿ ಟೋಟಲ್ ನಂಬರ್ ನಿಮಗೆ ಅಂದರೆ ಒಟ್ಟು 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ವಿಜಯ್ 2 ಕಡೆ ನಿಂತು ಗೆದ್ದಿರೋದ್ರಿಂದ ಒಂದನ್ನು ರಾಜೀನಾಮೆ ಕೊಡಬೇಕಾಗುತ್ತೆ. ಸೊ ಒಂದೇ ಲೆಕ್ಕಕ್ಕೆ ಬರುತ್ತೆ. ಆಗ 233 ಇಳಿತು. ಅದರಲ್ಲೂ ಕೂಡ ಒಂದು ಸ್ಪೀಕರ್ ಕೂತಿರ್ತಾರೆ. ಸೊ ಅದು ಕೂಡ ಸ್ಪೀಕರ್ ಈಗ ಯಾವುದೋ ಒಂದು ಪಕ್ಷದವ್ರು ಕೂತಿರ್ತಾರೆ, ಯಾವುದೋ ಒಂದು ಪಕ್ಷಕ್ಕೆ ಅವ್ರು ಕೊನೆಗೆ ಟೈ ಆದಾಗ ಓಟ್ ಹಾಕ್ತಾರೆ ಅಂತ ಹೇಳಿ ಅದನ್ನು ಬಿಡಿ ನೀವು. ಆದರೆ BJP 1 ಸ್ಥಾನ ಗೆದ್ದಿದೆ. BJP ಅವರಿಗೆ ಯಾರೂ ಬೇಡ. ಯಾಕಂದರೆ BJPಯನ್ನು ದೂರ ಇಟ್ಟು ರಾಜಕಾರಣ ಮಾಡೋರು ಇವರೆಲ್ಲ. AIDMK DMK ಜೊತೆ ಸೇರ್ಕೊಂಡ್ರೆ DMK BJP ಸಪೋರ್ಟ್ ತಾಳಲ್ಲ. BJP ಸಪೋರ್ಟ್ ನಮಗೆ ಬೇಡ ಅಂತೆ. ಈ ಕಡೆ ವಿಜಯ್ ಕೂಡ BJP ಸಪೋರ್ಟ್ ಬೇಡ ಅನ್ನೋರು. BJPಗೆ ಅವ್ರು ಅಪ್ರೋಚ್ ಮಾಡಿಲ್ಲ, ಎಲ್ಲರನ್ನೂ ಅಪ್ರೋಚ್ ಮಾಡಿದ್ದಾರೆ, BJPಗೆ ಅವ್ರು ಅಪ್ರೋಚ್ ಮಾಡಿಲ್ಲ. ಹೀಗಾಗಿ ಅಲ್ಲೇನಾಗ್ತಾ ಇದೆ, BJP ಒಂದು ಹೊರಗುಳಿದಿದೆ. ಅದು ಗೆದ್ದಿರೋದು ಒಂದೇ ಸ್ಥಾನ, ಊಟಿ ಇದೆಯಲ್ಲ. ಸೊ ಅಲ್ಲಿಂದ ಒಬ್ಬ ಶಾಸಕ ಗೆದ್ದಿದ್ದಾರೆ, ಅವರು ಇಬ್ಬರಿಗೂ ಬೇಡ. ಸೊ ಅಲ್ಲಿಗೆ DMK AIDMK ಮಿತ್ರ ಪಕ್ಷಗಳು ಸೇರಿದ್ರು 116 ಆಗುತ್ತೆ. TVK ಮಿತ್ರ ಪಕ್ಷಗಳು ಸೇರಿದ್ರು ಕೂಡ 116 ಆಗುತ್ತೆ. ಟೈ ಸಿಚುಯೇಷನ್ ಇದೆ ಅಲ್ಲಿಗ. ಅವ್ರದ್ದು 116, ಇವ್ರದ್ದು 116. BJP ಯಾರಿಗೂ ಬೇಡ, ಅವ್ರು ಹೊರಗುಳಿತಾರೆ. ಅವ್ರ ಬೆಂಬಲ ಅವ್ರು ಕೊಡ್ತೀವಂತ ಬಂದರೂ ಇವ್ರು ತಗೊಳಕ್ಕೆ ರೆಡಿ ಇಲ್ಲ. ಸೊ 116 ಒಬ್ಬರು ಹೋಗಿ ಸ್ಪೀಕರ್ ಸ್ಥಾನದಲ್ಲಿ ಕೂತಿರ್ತಾರೆ. ಅವ್ರು ಯಾರು ಪರವಾಗಿ ಹೋಗಿರ್ತಾರೋ ಕೊನೆಗೆ ಅಂತಿಮವಾಗಿ ಟೈ ಬಂದಾಗ ಅವರು ವೋಟ್ ಹಾಕಿದ್ರು 116 ಆಗೋದು. ಈ ಸಿಚುಯೇಷನ್ಲಿ ಏನು ಮಾಡಬೇಕು? ಅದಕ್ಕೆ ನಾನು ಹೇಳಿದ್ದು, ಇಂತಹ ಸಂದರ್ಭದಲ್ಲಿ ಅನಿವಾರ್ಯ, ಯಾರಿಗೂ ಬಹುಮತ ಇಲ್ಲ. ಸಹಜವಾಗಿ ಏನಾಗುತ್ತೆ, ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಹಾಗೂ 6 ತಿಂಗಳಲ್ಲಿ ಮತ್ತೆ ಮರುಚುನಾವಣೆ ನಡಿಬೇಕಾಗುತ್ತೆ. ಆ ಪರಿಸ್ಥಿತಿಯತ್ತ ತಮಿಳುನಾಡಿನ ರಾಜಕಾರಣ ಹೋಗ್ತಾ ಇದೆ. ನಂಬರ್ ಗೇಮ್ ಈ ರೀತಿ ಇದೆ. ಈಗ ಯಾರಿಗೂ ಕೂಡ ಬಹುಮತ ಇಲ್ಲ. ಇವತ್ತಿನ ಸಿಚುಯೇಷನ್ಲಿ ಬಹುಶಃ ತಮಿಳುನಾಡಿನ ರಾಜಕಾರಣ ಹಿಂದೆ ಕಂಡು ಕೇಳರಿಯದ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಯಾವ ರೀತಿ ಅಂದರೆ ಈ ರೀತಿ 15 ಜನ AIDMK ಶಾಸಕರ ಕತೆ ಹೇಳಿದ್ರೆ ಎಲ್ಲವನ್ನು ಕೂಡ ಕವರ್ ಮಾಡಿದಾಗ ಆಗುತ್ತೆ. ನಾನು 15 ಜನ AIDMK ಶಾಸಕರು ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಮರುಚುನಾವಣೆ ಬೇಡ, ನಾವು ಸ್ಪ್ಲಿಟ್ ಆಗೋಣ, ಸ್ಪ್ಲಿಟ್ ಆಗಿಬಿಟ್ಟು ಒಂದು ಪಾರ್ಟ್ ಹೋಗಿ AIDMKದ್ದೇ ಒಂದು ಪಾರ್ಟ್ ಹೋಗಿ ವಿಜಯ್ ಅವ್ರನ್ನ ಬೆಂಬಲಿಸೋಣ, 2/3 ಹೋಗಿ ಬೆಂಬಲ ಕೊಡೋಣ, ಚುನಾವಣೆ ಆಗೋದು ಬೇಡ. ಈಗ DMK ಕೂಡ 6 ತಿಂಗಳು ನೋಡೋಣ ಅಂತ ಹೇಳಿದಾರಲ್ಲ, ನಾವು 6 ತಿಂಗಳು ನೋಡೋಣ. ಸೊ ನಮಗೂ ಕೂಡ ನಂಬರ್ಸ್ ಆಗ್ತಾ ಇಲ್ಲ, 116ಕ್ಕೆ ಬಂದು ನಿಲ್ತಾ ಇದೆ. DMK ಜೊತೆ ಸೇರಿದ್ರು ಕೂಡ ಮತ್ತೆ ಚುನಾವಣೆಗೆ ಹೋಗುವ ಬದಲು ಬಾಹ್ಯ ಬೆಂಬಲವನ್ನಾದರೂ ಕೊಟ್ಟು ಚುನಾವಣೆ ಆಗದೆ ಹಾಗೆ ನೋಡ್ಕೊಳ್ಳೋಣ. ನಾವು 15 ಜನ ಅಂತೂ ಹೋಗೇ ಹೋಗ್ತೀವಿ ಅಲ್ಲಿ ಪಟ್ಟಿಟ್ಕೊಂಡು ನಿಂತಿದ್ದಾರೆ. ಸೊ 15 ಜನ ಹೋದ್ರೆ ಆಗಲ್ಲ. ಸೊ 15 ಜನ ಹೋದರೆ 15 ಕ್ಷೇತ್ರಗಳಿಗೆ ಮತ್ತೆ ಚುನಾವಣೆ ಆಗಬೇಕಾಗುತ್ತೆ. ಸೊ ಉಪಚುನಾವಣೆಗಳ ಸರಣಿಯನ್ನು ನಾವು ನೋಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ಏನೇನೆಲ್ಲ ನೋಡಬೇಕಾಗುತ್ತೆ ಅನ್ನೋದು. ಮತ್ತು ಕಾಂಗ್ರೆಸ್ ಕೂಡ ಆರಂಭದಲ್ಲಿ DCM ಸ್ಥಾನವನ್ನು ಕೇಳಿತ್ತು. ಅವ್ರ ಐಡಿಯಾ ಕಾರ್ತಿ ಚಿದಂಬರಂನ ಕರ್ಕೊಂಬಂದು DCM ಮಾಡಬೇಕು ಅಂತ ಇತ್ತು. ಬಟ್ ಅವ್ರು ಒಪ್ಪಿಲ್ಲ. ಹೀಗಾಗಿ ನೋಡಿದ್ರೆ ವಿಜಯ್ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಕಾಂಗ್ರೆಸ್ನ ಬೆಂಬಲ ಪತ್ರವನ್ನು ಸೇರಿಸಿ ಕೊಡಬಾರ್ದು ಅಂತ ಗೊತ್ತಿರಲಿಲ್ಲ. ಕಾಂಗ್ರೆಸ್ ಕೊಟ್ಟಿದೆ, ನನ್ನ ಸಪೋರ್ಟ್ ಇನ್ನೂ ಜಾಸ್ತಿ ಆಗಿದೆ, ಹಾಗಿದ್ದಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ಕೊಂಡು ಅವ್ರು ಹೋದರು. ಈ ಕಡೆ ಗವರ್ನರ್ ಅವರೆಲ್ಲವನ್ನೂ ಅರಿದು ಕೊಡಿದವರು. ಅವ್ರೇನು ಮಾಡಿದ್ರು, ಇದೇ ಸಿಚುವೇಶನ್ನ ಬಳಸ್ಕೊಂಡು, ಇಲ್ಲ ಯಾವುದೇ ಕಾರಣಕ್ಕೂ ನೀವು ಈ ಪತ್ರವನ್ನು ಕೊಟ್ಟ ಮೇಲೆ ಈಗ ನನ್ನ ಕೈಯಲ್ಲಿ ಅಧಿಕಾರ ಇದೆ, ಕಾನೂನಿನ ಪ್ರಕಾರ ನೀವು 118 ನಂಬರ್ನ ತೋರಿಸಿ ನನಗೆ ಸ್ಯಾಟಿಸ್ಫೈ ಮಾಡಬೇಕು, ತಲೆ ಎಣಿಕೆ ಆಗಬೇಕು ಅಂತ ನಾನು ಹೇಳೋದಿಲ್ಲ, ಪತ್ರ ತೋರಿಸ್ಬೇಕಷ್ಟೇ ನೀವು ಅಂತ. ಈ ಕಡೆಯಿಂದ ಪತ್ರ ಕೊಡ್ತಾರೆ, ಆ ಕಡೆಯಿಂದ ಇಲ್ಲ ಅಂತಾರೆ.
ಈ ಪರಿಸ್ಥಿತಿ ಬಂದು ನಿಂತಿದೆ. ನಿಮ್ಮ ಪ್ರಕಾರ ಏನಾಗುತ್ತೆ ತಮಿಳುನಾಡಲ್ಲಿ? ರಾಷ್ಟ್ರಪತಿ ಆಳ್ವಿಕೆ ಬರ್ಬೋದು, 6 ತಿಂಗಳಲ್ಲಿ ಮರುಚುನಾವಣೆ ಆಗ್ಬೋದು, ಅಥವಾ ಕಡೆಗೆ ಯಾರೋ ಒಂದಿಬ್ಬರು ಬಂದು ವಿಜಯ್ ಸರ್ಕಾರ ರಚನೆ ಮಾಡಿಬಿಡ್ಬೋದು. ಹಾಗೆ ಮಾಡಿದ್ರು ಆ ಸರ್ಕಾರ ಸುಭದ್ರ ಸರ್ಕಾರವೇ ಉಳಿಯುತ್ತಾ? ಯಾರು ಯಾವಾಗ ಬೇಕಾದರೂ ಆ ಕಡೆ ಆಗ್ಬಿಡ್ಬೋದಲ್ಲ. ಎಷ್ಟರ ಮಟ್ಟಿಗೆ ಸುಭದ್ರ ಸರ್ಕಾರ ಅಂತ ಆಗುತ್ತದು? ಸೊ ಆ ದೃಷ್ಟಿಯಿಂದ ನೋಡೋದಾದರೆ ನಿಮ್ಮ ಪ್ರಕಾರ ತಮಿಳುನಾಡಿಗೆ ಈಗ ಬೆಟರ್ ಆಪ್ಷನ್ ಯಾವುದು? ಮರುಚುನಾವಣೆ ಅಲ್ವಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.